ಆದರ್ಶ ನಾಗರಿಕ ವೇದಿಕೆಯಲ್ಲಿ ಇಂಥದ್ದೊಂದು ಪ್ರಶಸ್ತಿನ ಸ್ವೀಕರಿಸಬೇಕಾದ್ರೆ ನಿಜವಾಗ್ಲೂ ಜನ್ಮಗಳ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಇವತ್ತು ಆಚರಣೆ ಮಾಡ್ತಾ ಇರೋದು ಮಾಮೂಲಿ ವ್ಯಕ್ತಿ ಅಲ್ಲ. ವಿವೇಕಾನಂದರು ಪ್ರಪಂಚವನ್ನ ಮಾನವಗಳಿಗೆ ತಿರುಗಿ ನೋಡೋತರ ಮಾಡಿದಂತ ಅವರು ಮಹಾನ್ ವ್ಯಕ್ತಿ. ಕೆಲವು ಮಾತುಗಳು ಮತ್ತೆ ತಮ್ಮ ಕೃತಿಯ ಮೂಲಕ ಅಂಥದ್ದೊಂದು ಕೆಲಸ ಮಾಡಿದಂತ ವಿವೇಕಾನಂದರ ಜಯಂತಿ ದಿನ ನಾನು ಇದನ್ನ ಸ್ವೀಕರಿಸ್ತಿರೋದು ನಿಜವಾಗ್ಲೂ ನನ್ನ ಜೀವನದ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ಕಾರಣರಾಗಿರೋದು ಆದರ್ಶ ನಾಗರಿಕ ಸಂಸ್ಥೆ, ಅದರ ಜೊತೆನಲ್ಲಿ ನಮ್ಮ ಸಂಗಮ್ ಬಿರತ. ಆ ಸಂಗಮ್ ಬಿರಾದವರನ್ನ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಸಾಕು, ಮೈ ರೋಮಾಂಚನ ಆಗುತ್ತೆ. ಅದು 3 ಛಲ, ಹೊರಗೆ ಏನೇನಿದೆ ಅಂದ್ರೆ ಛಲವಿದೆ, ಬಲವಿದೆ, ಒಲವಿದೆ. ಈ 3 ಸೇರಿ ಆಗಮಾಡ್ತ ವ್ಯಕ್ತಿ. ಅದರ ಜೊತೆನಲ್ಲಿ ದೇಶ ಪ್ರೇಮವನ್ನ ಮೈಗೂಡಿಸ್ಕೊಂಡಿರುವಂತ ವ್ಯಕ್ತಿ. ಆ ಸಂಗಮ್ ಬಿರಾದರ ಒಂದು ಶಕ್ತಿ, ಒಂದು ಜೀವನಕ್ಕೆ, ಅವರ ತಂಡಕ್ಕೆ ನಾವೆಲ್ಲರೂ ಒಂದು ಅಂತರಾಳದಿಂದ ಚಪ್ಪಾಳೆನ ದಕ್ಕಲೇಬೇಕಾಗಿದೆ. ಯಾಕಂದ್ರೆ ಮಾಡ್ತಾ ಇರೋದು ಮಾಮೂಲಿ ಕೆಲಸಗಳಲ್ಲ. ಆ ಮೊನ್ನೆ ನಾನು ನೋಡ್ದೆ, ತಲಸೇಮಿಯಾ ಅನ್ನೋ ಕಾಯಿಲೆ ಇರುವಂತ ವಿದ್ಯಾರ್ಥಿಯನ್ನು ಕೂಡ ದತ್ತು ತಗೊಂಡು ಅವ್ರಿಗೆ ಫೀಸ್ ಕಟ್ಟೋದ್ರಿಂದ ಹಿಡಿದು ಆರೋಗ್ಯ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ದೇಶ ಪ್ರೇಮವನ್ನ ಬೆಳೆಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ಇಲ್ಲಿ ಸ್ವಚ್ಛತೆ ಮಾಡ್ತಾ ಇರ್ತಾರೆ, ಈ ಕಡೆ ನೋಡಿದ್ರೆ ಇಲ್ಲಿ ರಕ್ತದಾನ, ಇನ್ನೊಂದ್ ಕಡೆ ನೋಡಿದ್ರೆ ನೇತ್ರದಾನ, ಅಲ್ಲಿ ಟೊಯೋಟಾ ಕಂಪನಿನಲ್ಲಿ ಕೆಲಸ, ಇಲ್ಲಿ ನೋಡಿದ್ರೆ ಯಾವ್ದೋ ತರಬೇತಿ ಕೊಡ್ತಾ ಇರ್ತಾರೆ, ಪೋಷಕರಿಗೊಂದು ಸೆಷನ್ ಮಾಡ್ತಾ ಇರ್ತಾರೆ, ಸಂಸಾರದಲ್ಲಿ ಸರಿಗಮ ಅಂತ ಮಾಡ್ತಾರೆ, ಸಂಸಾರದಲ್ಲಿ ಸಂಸ್ಕಾರ ಅಂತ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಆದರ್ಶಗಳನ್ನ ಜನಗಳ ಮನಸ್ಸಲ್ಲಿ ಬಿತ್ತುವಂತ ಒಂದು ನಾಟಕಗಳನ್ನ ಮಾಡಿಸ್ತಾರೆ. ಇದಕ್ಕಿಂತ ಒಬ್ಬ ವ್ಯಕ್ತಿ ಇನ್ನೇನನ್ನ ಮಾಡಿಸೋಕೆ ಸಾಧ್ಯ? ನಿಜವಾಗ್ಲೂ ನಾವೆಲ್ಲರೂ ಕೂಡ ಅವರ ಜೊತೆನಲ್ಲಿ ಇರ್ಬೇಕು ಅಂತ ಹೇಳಿ ನಾವು ಆಸೆ ಪಡ್ಬೇಕಾಗಿರೋದು ನಿಜವಾಗ್ಲೂ ಸರಿಯಾದ ಕಾರಣನೇ. ಅದ್ರ ಜೊತೆನಲ್ಲಿ ಮುಂದಿನ ವರ್ಷಗಳಲ್ಲಿ ಅವರು ಹಲವಾರು ತರಬೇತಿಗಳನ್ನ ಭಾನುವಾರ ನಾವು ಆಯೋಜನೆ ಮಾಡ್ಬೇಕು ಅಂತಾನು ಕೂಡ ಅವ್ರು ಅನ್ಕೊಂಡಿದ್ದಾರೆ. ನಾನು ಕೂಡ ಒಬ್ಬ ತರಬೇತುದಾರ, ನಾನು ಕೂಡ ಅವ್ರ ಜೊತೆನಲ್ಲಿ ಕೈ ಜೋಡಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಒಂದ್ಸಲ ಒಂದ್ ಊರಲ್ಲಿ ಪ್ರವಾಹ ಬಂದಿರುತ್ತೆ. ಪ್ರವಾಹ ಬಂದಿದೆ ಅಂದ್ರೆ ಎಲ್ಲಿವರೆಗೂ ಅಂದ್ರೆ ಮಂಡಿವರೆಗೂ ನೀರು ತುಂಬಿಕೊಂಡಿದೆ. ಎಲ್ಲಾ ಜನಗಳು ಆ ಮಂಡಿವರೆಗೂ ತುಂಬಿರೋ ನೀರಲ್ಲಿ ಓಡಾಡ್ತಾ ಇದಾರೆ. ಆದ್ರೆ ಒಬ್ಬ ವ್ಯಕ್ತಿ ಬಾವಿಗೆ ಒಂದು ಬಿಂದಿಗೆನ ಬಿಟ್ಟು ನೀರನ್ನು ಸೇರ್ತಾ ಇರ್ತಾನೆ ಅಂತ ಪ್ರವಾಹ ಬಂದಿರೋ ಟೈಮಲ್ಲಿ. ಆಗ ಒಂದ್ ಪಾಪ ಕೇಳುತ್ತೆ, ಅಂಕಲ್ ಇಷ್ಟೊಂದೆಲ್ಲ ನೀರಿದ್ರು ಏನಕ್ಕೆ ಬಾವಿ ಒಳಗಿಂದ ನೀರ್ ತೆಗಿತಿದ್ರ? ಪುಟಾಣಿ ಪಾಪು ಅದು. ಆ ಮಗುಗೆ ಏನು ಗೊತ್ತಾಗಲ್ಲ, ಪ್ರಶ್ನೆ ಕೇಳಿದೆ, ಮುಗ್ಧ ಪ್ರಶ್ನೆ, ಆದ್ರೆ ಉತ್ತರ ಪ್ರೌಢವಾಗಿದೆ. ಅವ್ರು ಹೇಳ್ತಾರೆ, ಮಗು, ಪ್ರಪಂಚದಲ್ಲೆಲ್ಲ ಇರೋ ನೀರೇ ಬೇರೆ, ಇಲ್ಲೆಲ್ಲ ಇರೋ ನೀರೇ ಬೇರೆ, ಆದ್ರೆ ಬಾವಿ ಒಳಗಿರೋ ಕುಡಿಯೋ ನೀರೇ ಬೇರೆ. ಅದೇ ತರ ಪ್ರಪಂಚದಲ್ಲಿರೋ ನೀರ್ ಜನಗಳೇ ಬೇರೆ. ಆದರ್ಶ ನಾಗರಿಕರಾಗಬೇಕು ಅಂತ ಒಂದು ಹೊರಟಿದೆಯಲ್ಲ ತಂಡ, ಆ ತಂಡ ಮತ್ತು ಇಲ್ಲಿ ಸೇರಿರುವಂತ ಜನಗಳೇ ಬೇರೆ. ಹಾಗಾದ್ರೆ ಒಂದ್ ಚಪ್ಪಾಳೆ ತಟ್ಬೋದು ಈ ವಿಷಯಕ್ಕೋಸ್ಕರ. ಯಾಕಂದ್ರೆ ಆದರ್ಶ ನಾಗರಿಕ ಆಗ್ಬೇಕು ಅನ್ನೋ ಒಂದು ಯೋಚನೆ ಬರೋದಿದೆಯಲ್ವಾ, ಅದು ಸಾಮಾನ್ಯವಾದ ಜನಗಳಿಗೆ ಬರೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಏನಾರ ಮಾಡಿ ನಾನು ಮುಂದಕ್ಕೆ ಹೋಗ್ಬೇಕು, ಹಿಂದಿರೋನ ಯಾರನ್ನ ಒಬ್ಬನ ಹಿಂಗ್ ಸೈಡ್ಗೆ ಹಿಂಗ್ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅಂತ ಯೋಚನೆ ಇರುವಂತ ಈ ಕಾಲದಲ್ಲಿ ನಾನು ದೇಶ ಪ್ರೇಮವನ್ನ ಮೈಗೂಡಿಸ್ಕೊಂಡು, ನಾನು ಶಿಸ್ತನ್ನ ಮೈಗೂಡಿಸ್ಕೊಂಡು, ನಾನು ಕರುಣೆ ಮತ್ತೆ ಪ್ರೀತಿಗಳನ್ನ ಮೈಗೂಡಿಸ್ಕೊಂಡು, ನಾನು ಒಂದು ಬದ್ಧತೆಯನ್ನ ಸಿದ್ಧತೆಯನ್ನ ಮೈಗೂಡಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋದು ಆದರ್ಶ ನಾಗರಿಕರ ಒಂದು ಗುರಿ ಆಗಿದೆ. ಜೊತೆಗೆ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋದು ಅವ್ರ ಗುರಿ ಆಗಿದೆ. ಅಂಥ ತಂಡ, ಅಂಥ ಜನಗಳ ನಡುವೆ ನಿಂತು ಮಾತಾಡೋದು ಬಹಳ ಸಂತೋಷದ ವಿಷಯ. ಒಬ್ಬ ಕುಂಬಾರ ಮಡಿಕೆನ ಮಾಡ್ತಾ ಇರ್ತಾನೆ. ಆದ್ರೆ ಅವನು ಮಡಿಕೆ ಮಾಡ್ಬೇಕು ಅಂತ ಇಲ್ಲ, ದುಡ್ಡು ಮಾಡ್ಬೇಕು ಅಂತ ಅವನಿಗೆ ಆಸೆ ಬರುತ್ತೆ. ಅವಾಗ ಏನ್ ಮಾಡ್ತಾನೆ ಅಂದ್ರೆ ಸಿಗರೇಟ್ ಪೈಪ್ ಗಳನ್ನ, ಸ್ಮೋಕ್ ಪೈಪ್ ಅಂತ ಹೇಳ್ತಾರಲ್ಲ, ಆ ಸಿಗರೇಟ್ ಪೈಪ್ ಗಳನ್ನ ಮಾಡಕ್ ಶುರು ಮಾಡ್ತಾನೆ. ಸಿಕ್ಕಾಪಟ್ಟೆ ಸೇಲ್ ಆಗ್ತದೆ. ಜನಗಳೆಲ್ಲ ಮೇಲೆ ಬಿದ್ದು ಮುಗಿ ಬಿದ್ದು, ನೀವು ಹಳೆ ಫಿಲಮ್ ಅಲ್ಲಿ ವಿಲನ್ ಗಳು ಸೇರ್ತಾರಲ್ಲ ಸ್ಮೋಕ್ ಪೈಪ್, ಅದನ್ನ ಕಲ್ಪನೆ ಮಾಡ್ಕೊಬೇಕು. ಅದನ್ನ ಶುರು ಮಾಡ್ಕೊಂಡು ಆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಒಂದ್ ದಿವಸ ಅವ್ರ ಹೆಂಡತಿ ಹೇಳ್ತಾಳೆ, ಈ ತರದ್ದು ಮಾಡೋದಕ್ಕಿಂತ ಬೇರೆ ಏನಾದ್ರೂ ಒಳ್ಳೇದನ್ನ ಮಾಡ್ರಿ ಅಂತ. ಅವ್ರ ಹೆಂಡತಿ ಮಾತನ್ನ ಕೇಳಿ ಅವನ್ ಏನ್ ಮಾಡ್ತಾನೆ ಅಂದ್ರೆ ಅವತ್ತಿಂದ ಅರ್ವಿಗಳನ್ನ ಮಾಡಕ್ ಶುರು ಮಾಡ್ತಾನೆ. ಅರ್ವಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಅರ್ವಿಗಳನ್ನ ಮಾಡಕ್ ಶುರು ಮಾಡ್ತಾನೆ. ಅದು ಕೂಡ ಸೇಲ್ ಆಗಕ್ ಶುರುವಾಗುತ್ತೆ, ತುಂಬಾ ಚೆನ್ನಾಗಿ ಸೇಲ್ ಆಗಕ್ಕೆ ಶುರುವಾಗುತ್ತೆ. ಆಮೇಲಿಂದ ಒಂದು ದಿನ ಈ ಬಿಸ್ನೆಸ್ ಅಲ್ಲೂ ಲಾಭ, ಈ ಬಿಸ್ನೆಸ್ ಅಲ್ಲೂ ಲಾಭ ಬಂದಿದೆ. ಒಂದು ದಿನ ಆ ಮಣ್ಣು ಆ ಕುಂಬಾರನ್ ಜೊತೆ ಮಾತಾಡ್ತಾ ಇರುತ್ತೆ. ಏನಂತ ಮಾತಾಡ್ತಾ ಇರುತ್ತೆ ಅಂದ್ರೆ, ಕುಂಬಾರ್ರೆ, ನೀವು ಮುಂಚೆ ಸ್ಮೋಕ್ ಪೈಪ್ಗಳನ್ನ ಮಾಡ್ತಾ ಇದ್ರಿ, ಜನ ಬೆಂಕಿ ಹಾಕ್ತಿದ್ರು ಅದ್ರೊಳಗೆ, ನನ್ನನ್ನು ಸುಟ್ಟು ತಾವು ಸಿಕ್ಕೊಂತ ಇದ್ರು. ನೀವು ಯೋಚನೆಯನ್ನ ಬದಲಾವಣೆ ಮಾಡಿದ್ರಿ. ಅದಾದ್ಮೇಲಿಂದ ಜನಕ್ಕೆ ಏನ್ ಮಾಡಿದ್ರಿ, ಅರವಿಗಳನ್ನ ಮಾಡಕ್ಕೆ ಶುರು ಮಾಡಿದ್ರಿ. ಆ ಅರವಿಗಳೊಳಗೆ
ನೀರನ್ನ ಹಾಕ್ತಾರೆ, ನಾನು ತಂಪಾಗಿರ್ತಾ ಇದ್ದೀನಿ, ಜನಗಳನ್ನ ತಂಪಾಗಿ ಇಡ್ತಾ ಇದ್ದೀನಿ ಅಂತ. ಅಲ್ಲಿಗೆ ಆ ಮಣ್ಣು ಕನ್ಕ್ಲೂಷನ್ ಕೊಡುತ್ತೆ, ನೀನು ಯೋಚನೆಯನ್ನ ಬದಲಾವಣೆ ಮಾಡದೆ ನನ್ನ ಜೀವನವೇ ಬದಲಾವಣೆ ಆಗೋಯ್ತು ಅಂತ. ಅಂದ್ರೆ ನಮ್ಮ ಜೀವನವನ್ನ ಬದಲಾವಣೆ ಮಾಡ್ಕೊಬೇಕು ಅಂದ್ರೆ ಮೊದಲನೇ ಹೆಜ್ಜೆ ನಾವು ಯೋಚನೆಗಳನ್ನ ಬದಲಾವಣೆ ಮಾಡ್ಕೊಬೇಕು. ಮತ್ತೆ ನಮ್ಮ ಸುತ್ತ ಇರೋ ಜನಗಳು ಯೋಚನೆಗಳನ್ನ ಬದಲಾವಣೆ ಮಾಡ್ಕೊಳೋದಕ್ಕೆ ಅವಕಾಶನ ಕೊಡಬೇಕು. ಸೊ ನಾವು ಫಾರ್ ಎಕ್ಸಾಂಪಲ್ ನಾವು ಪಿಕ್ಚರ್ ಗಳನ್ನ ನೋಡ್ತಾ ಇದ್ವಿ. ಬೈ ಚಾನ್ಸ್ ಶಿವರಾಜ್ ಕುಮಾರ್ ಅವ್ರು ಬಂದಿದ್ರೆ ಇಲ್ಲಿ ಏನ್ ಮಾತಾಡ್ತಿದ್ರು, ಸುಮ್ನೆ ನೋಡೋಣ ಒಂದು ಮನೋರಂಜನೆ. ಮಿಮಿಕ್ರಿ ಆರ್ಟಿಸ್ಟ್ ಬೇರೆ ಅಂತ ಹಾಕ್ಬಿಟ್ಟವ್ರೆ. ಇವತ್ತು ನಿನ್ನೆ ಇಲ್ಲ ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿ ರಾತ್ರಿ 8:30 ನಾವು ಮುಗಿಸಿರೋದು ಕ್ಲಾಸ್. ಗಂಟ್ಲು ತುಂಬಾ ಹೋಗಿದೆ, ಹಂಗಾಗಿ ಸಪೋರ್ಟ್ ಮಾಡಲ್ಲ. ಬಟ್ ಒಂದ್ ಸಣ್ಣ ಮಿಮಿಕ್ರಿ ಮಾಡಕ್ ಇಷ್ಟಪಡ್ತೀನಿ. ಶಿವರಾಜ್ ಕುಮಾರ್ ಅವ್ರು ಬಂದಿದ್ರು. ಎಲ್ರಿಗೂ ನಮಸ್ಕಾರ. ಖಂಡಿತ ಒಳ್ಳೆ ಕಾರ್ಯಕ್ರಮ ತಾವೆಲ್ಲರೂ ಮಾಡ್ತಾ ಇದ್ದೀರಾ. ನಿಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ತುಂಬಾ ಇಷ್ಟ ಅನ್ಸ್ತದೆ. ಸಂಗಮ್ ಬೀಳೋದವ್ರವ್ರು ಅವ್ರ ತಂಡ ವಂಡರ್ಫುಲ್ ಅಮ್ಮ, ಚೆನ್ನಾಗಿ ಮಾಡ್ತಾ ಇದ್ರಮ್ಮ ಅವರೆಲ್ಲ. ಈ ತರ ಕಂಟಿನ್ಯೂ ಮಾಡ್ಬೇಕಮ್ಮ. ಬೈ ಚಾನ್ಸ್ ಎಷ್ಟು ಬಂದಿದ್ರೆ ಯಾರೋ 10 ಜನ ನೋಡಿದ್ರು ಡಾನ್ ಆದವನ್ನೆಲ್ಲ ಕಣೆ ನಾನ್ ನೋಡಿದ್ರು 10 ಜನನು ಡಾನ್ ಏನ್ಬಿಡ್ತಾರೆ. ಬೈ ಚಾನ್ಸ್ ಪುನೀತ್ ರಾಜ್ಕುಮಾರ್ ಬಂದಿದ್ರೆ ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಪುನೀತ್ ಮಾತಾಡ್ತಾ ಇರೋದು. ಲೈಫ್ ಅಲ್ಲಿ ನಾವೆಲ್ಲರೂ ಕೂಡ ಏನೇನೋ ಅನ್ಕೊಂಡಿರ್ತೀವಿ, ಆದ್ರೆ ಎಲ್ಲವೂ ಸಾಧ್ಯ ಆಗಲ್ಲ. ನಾನ್ ಕೂಡ SSLC ಪಾಸ್ ಆಗ್ಬೇಕು ಅಂತ ಅನ್ಕೊಂಡೆ, ಬಟ್ ನನ್ ಕೈಲಿ ಆಗಿಲ್ಲ. ಆದ್ರೆ ಕೊನೆವರೆಗೂ ಉಳಿಸ್ಕೊಂಡೆ. ಬಟ್ ನಾನ್ ಮಾತಾಡೋದು ಒಂದೇ ಒಂದು ವಿಷಯ ಏನಂದ್ರೆ, ನಾವೆಲ್ಲರೂ ಭೂಮಿಗೆ ಬರಕ್ ಮುಂಚೆ ಅನ್ನೋನ್ ಆಗಿರ್ತೀವಿ, ಆದ್ರೆ ಈ ಭೂಮಿ ಬಿಟ್ಟು ಹೋಗೋಷ್ಟರಲ್ಲಿ ವೆನ್ನೋನ್ ಆಗಿರ್ಬೇಕು ಅಂತ ಕೇಳ್ಕೊತಾ ನಾನ್ ಮಾತು ಮುಗಿಸ್ತೀನಿ. ಸುಮ್ನೆ 3 ವಾಯ್ಸನ್ನ ಮಾಡಿದೆ, ನೀವು ಪ್ರೀತಿಯಿಂದ ಚಪ್ಪಾಳೆ ತಟ್ಟಿದೆ. ನಾನು ಯಾಕಿದು ಮಿಮಿಕ್ರಿ ಮಾಡಿದ್ದು ಅಂದ್ರೆ, ನಾವೆಲ್ಲರೂ ಕೂಡ ನಮ್ಗೆ ಇಷ್ಟವಾಗಿರೋ ಸಿನಿಮಾ ಸ್ಟಾರ್ಗಳದ್ದು ಸಿನಿಮಾಗಳನ್ನ 3 ಗಂಟೆ ಕೂತ್ಕೊಂಡು ನೋಡ್ತೀವಿ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ತೀವಿ. ಅವರೆಲ್ಲರೂ ಸ್ಟಾರ್ ಮಾಡಿದೀವಿ, ನಮ್ ಪಿಕ್ಚರ್ ನೋಡ್ಕೊಂಡಿಲ್ವಾ ಸರ್? ನಮ್ದು ಯಾವನು ಶೂಟಿಂಗ್ ಮಾಡಿದ್ವಲ್ಲ, ನಮ್ ಪಿಕ್ಚರ್ ಯಾರು ಅವ್ರು ಹೇಳ್ತಲ್ಲ, ಇಲ್ಲಿ ಹೀರೋಗಳನ್ನ ಯಾರೋ ಹುಟ್ಟಾಕೋದಿಲ್ಲ ಅಂತಮ್ಮ, ನಾವೇ ಹೀರೋ ಆಗ್ಬೇಕು ಅಂತ. ಅಂದ್ಮೇಲೆ ನಮ್ ಪಿಕ್ಚರ್ ನಾವು ನೋಡ್ಕೊಂಡಿದೀವ? ಒಂದ್ 2 ನಿಮಿಷನಾದ್ರೂ ನಮ್ ಪಿಕ್ಚರ್ ಕಣ್ಣು ಬಿಟ್ಕೊಂಡ್ ಕೂತ್ಕೊಂಡ್ರೆ ಆ ಕಡೆಗೆ ಬೇರೆಯವ್ರ ಪಿಕ್ಚರ್ ನ ನೋಡ್ತೀವಿ, ಆದ್ರೆ ಕಣ್ಣು ಮುಚ್ಕೊಂಡ್ ಕೂತ್ಕೊಂಡ್ರೆ ನಾವು ನಮ್ ಪಿಕ್ಚರ್ ನ ನೋಡ್ತೀವಿ. ಯಾವ್ಯಾವ ವ್ಯಕ್ತಿಗಳು ತಮ್ಮ ಪಿಕ್ಚರ್ ನ ಅಟ್ಲೀಸ್ಟ್ ದಿನದಲ್ಲಿ 5 ನಿಮಿಷನಾದ್ರೂ ನೋಡ್ಕೊಂತಾರಲ್ವಾ, ಅವರ ಯೋಚನೆಗಳ ಬದಲಾವಣೆ ಆಗ್ತವೆ. ಯಾಕಂದ್ರೆ ನಾವು ಕಣ್ಣು ಮುಚ್ಕೊಂಡ್ ಕೂತ್ಕೊಂಡಾಗ ಮಾತ್ರನೇ ನಮ್ಮೊಳಗೆ ದುರ್ಯೋಧನ ಆಕ್ಟಿವೇಟ್ ಆಗಿದಾನ, ಅರ್ಜುನ ಆಕ್ಟಿವೇಟ್ ಆಗಿದಾನ ಅಂತ ಗೊತ್ತಾಗೋದಿಲ್ಲ. ಅಂದ್ರೆ ಯಾರು ಆಕ್ಟಿವೇಟ್ ಆಗಿದೆ ಅಂತ ಗೊತ್ತಾಗಲ್ಲ. ಜೀವನ ಅಂತೂ ಸಾಕ್ತಾ ಇರುತ್ತೆ. ದುರ್ಯೋಧನ ಯಾವಾಗ್ಲೂ ಸುತ್ತಿನ ಕಡೆಗೆ ವಾಲಿಸ್ತಾ ಇರ್ತಾನೆ, ಅರ್ಜುನ ಯಾವಾಗ್ಲೂ ಸರಿ ಕಡೆಗೆ ವಾಲಿಸ್ತಾ ಇರ್ತಾನೆ. ಅಲರ್ಟ್ ಆಗಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಅಲರ್ಟ್ ಆಗಲ್ಲ. ನಮ್ಗೆ ಒಂದು ಕ್ವಶನ್ ಕೇಳ್ತೀನಿ, ಸಕ್ಸಸ್ ಇಂಪಾರ್ಟೆಂಟ್ ಎಜುಕೇಶನ್ ಇಂಪಾರ್ಟೆಂಟ್ ಸರ್? ಸ್ವಲ್ಪ ಜೋರಾಗಿ ಹೇಳ್ಬೋದ? ನಮ್ದು 45 ಆಯ್ತು. ಎಜುಕೇಶನ್ ಇಂಪಾರ್ಟೆಂಟ್ ಅನ್ನೋದಾದ್ರೆ ನಮ್ ತುಮಕೂರಲ್ಲಿ ಒಬ್ರು ಡಾಕ್ಟರ್ ಇದಾರೆ, MBBS ಮಾಡೋರೆ, MD ಮಾಡೋರೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ನೊಣ ಹೊಡಿತಾರೆ ಕೂತ್ಕೊಂಡು. ಎಜುಕೇಶನ್ ಸಿಕ್ಕಾಪಟ್ಟೆ ಇದೆ, ಬಟ್ ಪೇಷಂಟ್ ಇಲ್ಲ. ಈಗ 2ನೇ ಆಪ್ಷನ್ ಬರ್ತೀರಾ, ಸಕ್ಸಸ್ ಬಿಡಪ್ಪ ಇದಿಲ್ಲ ಅಂದ್ರೆ ಅದೇ ಸಕ್ಸಸ್ ಅಂತ ಬರ್ತೀರಾ. ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲದ್ರೆ ನಮ್ಮೂರಲ್ಲಿ ಒಬ್ಬ ಇದಾರೆ, ಇಷ್ಟೇ ಚಡ್ಡಿ ಹಾಕೋದು, ಒಂದ್ ಸೂಟು ಬುಟ್ಟು ಇಲ್ಲ, ಮಾತಾಡ್ತಿದ್ರೆ ಕೋಟಿಗಟ್ಲೆ ವ್ಯವಹಾರ ಮಾಡ್ತಾರೆ. ಸೊ ಎಜುಕೇಶನ್ ಇಂಪಾರ್ಟೆಂಟ್, ಸಕ್ಸಸ್ ಇಂಪಾರ್ಟೆಂಟ್ ಅಂತ ಮಕ್ಳಿಗೆ ಅಥವಾ ನಮ್ಗೆ ನಾವು ಯೋಚನೆ ಮಾಡ್ಬೇಕಾದ್ರೆ, ಈಗೆಲ್ಲ ಪೌರಾಣಿಕ ಪಾತ್ರಗಳನ್ನೆಲ್ಲ ತಗೊಂಡಿದ್ರಲ್ಲ, ಅದೇ ರೀತಿನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅರ್ಜುನ ಯಾರನ್ನು ಮದುವೆ ಆಗೋದಕ್ಕೆ ಬಂದ, ಯಾರನ್ನ ಮದುವೆ ಆಗೋದಕ್ಕೆ? ದ್ರೌಪದಿ ಮದುವೆ ಆಗಿದ್ದಕ್ಕೆ. ಹಂಗೆ ಡೈರೆಕ್ಟ್ ಆಗಿ ಹೇಳಿಕೊಟ್ಬಿಡ್ತಿದ್ರು, ಏನಾದ್ರು ಕಾಂಪಿಟೇಷನ್ ಇತ್ತ? ಕಾಂಪಿಟೇಷನ್, ವಾಟ್ ವಾಸ್ ದ ಕಾಂಪಿಟೇಷನ್? ಮಾತಾಡಿ, ನಾನು ಮಾತಾಡ್ತೀನಿ, ನಿಮ್ ಹತ್ರ ಕೇಳಿಸ್ಕೊಳ್ಳೋದಲ್ಲ, ನೀವು ಮಾತಾಡ್ಬೇಕು. ಏನ್ ಸರ್ ಕಾಂಪಿಟೇಷನ್? ನೋಡಿ, ಅವರು ಬಿಲ್ಲು ಅಂದ್ರೆ ಬಾಣ ಹೊಡಿಬೇಕಾಗಿತ್ತು ಅಂತ. ಆಯ್ತಾ? ಬಾಣ ಎಲ್ಲಿ ಹೊಡಿಬೇಕಾಗಿತ್ತು? ಮೀನಿನ ಕಣ್ಣಿಗೆ ಹೊಡಿಬೇಕಾಯ್ತು. ಎಲ್ಲಿತ್ತು ಮೀನು? ಮೇಲಿತ್ತು. ಅವ್ನ್ ನೋಡ್ಬೇಕಾಗಿದ್ದು ಎಲ್ಲಿ? ಕೆಳಗ್ ನೋಡ್ಕೊಂಡು ಪ್ರತಿಬಿಂಬನ ನೋಡ್ಕೊಂಡು ಮೀನಿಗೆ ಹೊಡಿಬೇಕಾಯ್ತು. ಕರೆಕ್ಟಾ? ಈಗ ಹೇಳಿ, ಅರ್ಜುನನ ಗುರಿ ಯಾವ್ದು? ಮೀನಿನ ಕಣ್ಣು. ಇಲ್ಲಿ ಇರೋದು ಎಡವಟ್ಟು. ಅರ್ಜುನನ ಗುರಿ ದ್ರೌಪದಿ. ಆಯ್ತಾ? ಮೀನಿನ ಕಣ್ಣು ಹೊಡಿಯಕ್ಕೆಲ್ಲ ಬಂದಿರೋದು ಅವನು, ಆದ್ರೆ ದ್ರೌಪದಿಗೋಸ್ಕರ ಬಂದಿರೋದು. ಬಟ್ ದ್ರೌಪದಿ ಸಿಗ್ಬೇಕು ಅನ್ನೋದಾದ್ರೆ ಅವ್ನು ಎಲ್ಲಿ ಹೊಡಿಬೇಕು? ಮೀನಿನ ಕಣ್ಣು ಹೊಡಿಲೇಬೇಕು. ಇದು ಹೊಡೆದ್ರೇನೆ ಅದು. ಬೈ ಚಾನ್ಸ್ ಇಲ್ಲ ನಾನು ಮೀನಿನ ಕಣ್ಣಿಗೆ ಹೊಡೆಯಲ್ಲ, ಡೈರೆಕ್ಟ್ ಆಗಿ ದ್ರೌಪದಿ ಕಣ್ಣಿಗೆ ಹೊಡಿತೀನಿ ಅಂದ್ರೆ ಅವನು ದ್ರೌಪದಿ ಮದುವೆ ಆಗಕ್ಕಾಗಲ್ಲ. ಹಂಗಾದ್ರೆ ಎಜುಕೇಶನ್ ಹೊಡೆದ್ರೇನೆ ಸಕ್ಸಸ್ಗೆ ಡೈರೆಕ್ಟ್ ಆಗಿ ಹೊಡೆಯಕ್ ಆಗಲ್ಲ. ಎಜುಕೇಶನ್ ಹೊಡೆದ್ರೇನೆ ನಮ್ಗೆ ಸಕ್ಸಸ್ ಸಿಗೋದು. ಅಂದ್ರೆ ಇದು ಹೊಡೆದ್ರೇನೆ ಅದು ಸಿಗೋದು. ಅದಕ್ಕೋಸ್ಕರ ಇದ್ರ ಮೂಲಕ
ಮನುಷ್ಯ ಅಂದ್ಮೇಲೆ ಒಂದು ಮನಸ್ಸಿರುತ್ತೆ, ಮನಸ್ಸು ಅಂದ್ಮೇಲೆ ಒಂದು ಕನ್ಸಿರುತ್ತೆ, ಆ ಕನ್ಸು ನನ್ಸಾಗ್ಬೇಕಾಗಿರುತ್ತೆ, ನನ್ಸಾಗ್ಬೇಕು ಅಂದ್ರೆ ತಪಸ್ಸು, ಆ ತಪಸ್ಸು ಆದ್ಮೇಲೆನೆ ಯಶಸ್ಸು. ಜನಕ್ಕೆಲ್ಲ ಯಶಸ್ಸು ಇಷ್ಟ ಆಗುತ್ತೆ, ತಪಸ್ಸು ಇಷ್ಟ ಆಗಲ್ಲ. ಹಂಗಾಗಿ ನಾವು ತಪಸ್ಸನ್ನ ಮಾಡೋದ್ರ ಮೂಲಕ ಯಶಸ್ಸಿನ ಕಡೆ ಹೋಗೋಣ. ನಾವು ಆದರ್ಶ ನಾಗರಿಕರಾಗಿ ನಮ್ಮ ಸುತ್ತಮುತ್ತಲ ಜನಗಳನ್ನ ಆದರ್ಶ ನಾಗರಿಕರನ್ನಾಗಿ ಮಾಡೋಣ ಅಂತ ಹೇಳ್ತಾ, ಆದರ್ಶ ನಾಗರಿಕ ಫೌಂಡೇಶನ್ ಮಾಡ್ತಾ ಇರುವಂತ ಕೆಲಸಗಳಿಗೆ ನಾವು ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗಿದೆ. ಶೇಷಾದ್ರಿಪುರಂ ಕಾಲೇಜಲ್ಲಿ ಕಳೆದ ಒಂದ್ 2-3 ಸರಿ ಕೂಡ ಇಲ್ಲಿ ಕಾರ್ಯಕ್ರಮ ನಡೆದಾಗ ಬಂದಿದೆ. ಅತ್ಯುತ್ತಮವಾದ ಒಂದು ವಾತಾವರಣದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ನಮ್ಮ ಸಂಗಮ್ ಬಿರಾದರ್ ಸರ್ ಅವ್ರಿಗೆ ಮತ್ತೆ ಅವರ ತಂಡದವರಿಗೆ ಅಂತರಾಳದಿಂದ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು.